ಅಯ್ಯೋ ದೇವ್ರೆ, ಹೊಟ್ಟೆ ಹಸ್ತ ಸಾವಾಗಕತ್ತವ ಯವ್ವ ನನಗೆ. ಚಮೇಲಿ, ಯಾವ್ದಾರ ಗಿಡದಾಗ ಹಣ್ಣು ಪಣ್ಣು ಕಾಣ್ತಾವನ್ ನೋಡ್ಲೆ, ಹತ್ತು ಹರ್ಕೊಂಬ ಒಂದು. ನಾನೇನು ಮಂಗ್ಯ ನೋಡು, ನಿನಗೆ ಹತ್ತು ಹಣ್ಣು ಹರ್ಕೊಂಬರ್ತಾನೆ. ನಿನಗೆ ಬೇಕಾದ್ರೆ ಹತ್ತು ಹರ್ಕೊ ಹೋಗಿ ನೀನು. ತಿರು ಹಿಡ್ದತ್ತ ನನಗೂ ಹೊಟ್ಟೆ ಹಸ್ತತಿಲ್ಲ. ಯಾಕ್ಲೆ ಮನ್ಗೇಡಂತಿ ಹೊಟ್ಟೆ ಹಸ್ತತಿ ತಗ. ಈರ್ ಜಾಂದ್ಲ ಮರದಾಗ ಕುಂತು ಜೋತಾಡಕತ್ತಿದ್ದೆ ಅಂತ ರಾತ್ರಿ ಅಲ್ಲ, ಅದಕ್ಕೆ ಅಂದ್ಯಪ್ಪ ಒಂದಿಟ್ಟು ಹತ್ತಿ ಹರ್ಕೊಂಬರ್ತಾಳನ ಅಂತೇಳಿ. ಹೊಟ್ಟೆ ಹಸ್ತು ಸಾವಾಗೈತೆ ನಂದಂತರು ಅತ್ತಾಗ. ಏನಿಲ್ಲೇ ಸಾಯ್ತೇನೆ ಏನನ ಅತ್ತಾಗ. ನನಗಂತರೂ ನೆನೆಸ್ಕೊಂಡ್ರೆ ಹೊಟ್ಟೆ ಸಂಕಟಕತ್ತಾಗ. ಏನೇನೋ ತಿನ್ಬೇಕು ಅಂತ ಆಸೆ ಆಗಕತ್ತತೆ. ಕಣ್ಣು ಮುಂದೆ ಇಲ್ದಾಗ ತಿನ್ನಾಕಿಲ್ದಾಗ ಎಲ್ಲ ನೆನಪಾಗತ್ತಾಗ. ಅಯ್ಯಪ್ಪ ದೇವ್ರೆ, ಇಷ್ಟು ದೊಡ್ಡ ಕಾಡು, ಒಂದು ಮಾವಿನ ಗಿಡ, ಒಂದು ಪೇರ್ಲ ಗಿಡ, ಹಣ್ಣಿನ ಗಿಡಗಳು ಇರಬಾರ್ದ, ಬರೇ ಅದು ಇದು ಏನೇನೋ ಒಣ ಕಸ ಇವೇ ಗಿಡ ಹುಯ್ಯ ಅಂತ ಬೆಳೆದಾವತ್ತಾಗ. ಆ ಕಡೆ ಎಲ್ಲೋ ಕರಿಬೇವು ವಾಸನೆ ಘಮ್ ಅಂತ ಬರ್ತೈತೆ. ಇಲ್ಲೇ ದಂಡೆಲ್ಲ ಕರಿಬೇವು ಗಿಡ ಜಗ್ಗದಾವ್ ನೋಡು. ನಾನು ಕಾರ್ನೆ ಬರ್ತಾ ನೋಡಿದ್ನಲ್ಲ, ಜಗ್ಗದಾವ್. ದಾರಿಗೆ ಹೆಚ್ಚೆ ಕರಿಬೇವು ಗಿಡ ಜಗ್ಗದಾವ್ ಬಿಡ. ಅಯ್ಯೋ ಹೌದೌದು ಕರಕರ, ಇಲ್ಲೇ ಕರಿಬೇವು ಗಿಡ ಜಗ್ಗ. ಹಿಂಗ ಎಲ್ಲಿಂದ ಗೊತ್ತನ, ಇದು ದಾಂಡೇಲಿ ಇದು ಕರೆವಳಿ ದಾಟ್ತೀವಿ ನೋಡು, ಚಾಲೂನೆ ಪೂರ ದಾರ್ಯಾಗ ಹೋಗ್ತಾ ಸೂಕ್ಷ್ಮ ನೋಡ್ಕೊಂತ ಹೋದ್ರೆ ಜವ್ವಾರಿ ಕರಿಬೇವು ಗಿಡಗಳು ರೋಡಿಗೆ ಹಚ್ಚೆ ಜಗ್ಗದವು. ಅವೇನು ಕಿತ್ಕೊಂಡೋಗಿ ಹಚ್ಚಾರಾದ್ರೆ ಸಸಿ ಜಗ್ಗ. ಆಮೇಲೆ ಏನು ತುಸ ಅಂದ್ರೆ ಈ ಮಳೆಗಾಲದಾಗ ಮಳೆ ಹೊಡೆದು ಬೀಜ ಬೀಳ್ತಾವ, ಅಲ್ಲಲ್ಲ ಹುಟ್ಟಿ ಬಿಡ್ತಾವು. ಬೀಜ ಬೀಳ್ತಾವು ಹುಡ್ತಾವು, ಬೀಜ ಬೀಳ್ತಾವು ಹುಡ್ತಾವು. ಗೊಬ್ಬರ ಅನ್ನಂಗಿಲ್ಲ ಏನಿಲ್ಲ, ಎಲ್ಲಿಗೆ ಉದ್ರಿದ್ದೆ ಗೊಬ್ಬರ ಅವಕ್ಕೆ. ಏನು ದಷ್ಟು ಪುಷ್ಟವಾಗಿ ನೀರಿಂದ ಏನು ಸೌಕರ್ಯ ಬೇಕಾದಂಗೆ ಐತಿ. ನೀರು ಹಾಕ್ಬೇಕು ಬಿಡ್ಬೇಕು ಅನ್ನಂಗಿಲ್ಲ ಏನಿಲ್ಲ. ನೆಲದಾಗ ಎಲ್ಲಿ ಬೇಕಲ್ಲೇ ಹೊಳಿ ಹರಿದೈತಿ ನೀರು. ಅಯ್ಯೋ ಜಗ್ಗ ಬಿಡ ಮಸ್ತ್. ಇಲ್ಲಿ ಕರಿಬೇವು ಗಿಡ ಒಂದೆರಡು ಗರಿ ಕಿತ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಎಲ್ಲಿ ಎಲ್ಲ ಹಿಂಗಾತಲ್ಲ. ಮನೆಗೆ ಹೋದ್ರೆ ಸಾಕು ಅನ್ನಂಗೆ ಆಗೈತಿ. ಈಗ ಮನೆ ಅನ್ನೋದೇ ನೆನಪಾಗತ್ತೈತಿ. ಏನು ಮಾಡತ್ತಾರೋ ಏನು ನನ್ನ ಗಂಡ. ಲಕ್ಷ್ಮಿ ಎಷ್ಟು ಗಾಬರಿಗ್ಯಾಳು. ಅಲ್ಲೇ ನಿಮ್ಮನೆ ಪಾರ್ವತಿ ಏನು ಅಳಗಿಳಕತ್ತಾಳೋ ಏನು. ಅಶ್ವಿನಿ ಪಾಪ ಅದೇನು ಮಾಡಾಕತ್ತೈತು. ಅಲ್ಲ ಇವ್ರದೆಲ್ಲ ಆತು. ಶ್ರೀಕಾಂತ್ ಪಾಟೀಲ್ ಅಣ್ಣವ್ರು ಏನು ಮಾಡಾಕತ್ತಾರೋ, ಅರವಿಂದ್ ಏನು ಮಾಡತ್ತಾನೋ. ಅಲ್ಲ ನಮ್ಮನ್ನು ಹುಡ್ಕಾಕ ಪೊಲೀಸ್ರಿಗೆ ಹಚ್ಚಿರ್ಬೇಕು ಇಷ್ಟೊತ್ತಿಗೆ. ಅಲ್ಲೇ ಅವರು ಹಚ್ಚಿರ್ತಾರಪ್ಪ ಪಾಪ. ಅಲ್ಲ ಎಷ್ಟು ಕಂಗಾಲಾಗಿ ಹುಡ್ಕ್ಯಾಡಕತ್ತಾರೋ ಏನೋ ನಮ್ಮನ್ನವ್ರು ಎಲ್ಲೆಲ್ಲಿ. ನಾವು ನೋಡಿರಿ ಇಲ್ಲಿ ಬಂದು ಕುಂತೇವಿ, ಇಲ್ಲಿ ನೋಡಿರಿ ಮನೆ ಹಾಳು ಹೆಂಡತಿ ಯಾರು ಬರುವಲ್ರು ಹೋಗ್ವಲ್ರಲ್ಲಿ. ಹೆಂಗೋ ಏನೋ ಮುಂದಾರಿ. ಹೌದು, ನಮ್ಮ ಮನೆಯವರು ನನ್ನ ಎಷ್ಟು ನೆನೆಸ್ಕೊಳಕತ್ತಾರ ಏನಾತಾಗ. ನನಗಂತರೂ ಒಂಥರ ಎಷ್ಟೊತ್ತಿಗೆ ಅವ್ರ ಮಕ್ಕ ನೋಡ್ತೇನೆ ನನಗಾಗೈತಿ. ನಾನು ಅವ್ರಿಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲೇ ಹಾಳಾಗೋದ್ರೂ ಪರವಾಗಿಲ್ಲ. ಅವರೊಬ್ಬರು ಆರೋಗ್ಯವಾಗಿ ಮನೆ ಸೇರ್ಕೊಂಡ್ರೆ ಅಷ್ಟೇ ಸಾಕನ್ನಂಗಾಗೈತಿ. ಅಯ್ಯೋ ದೇವ್ರೆ, ಇಲ್ಲಿಂದ ಹಂಗಪ್ಪ ಹೋಗೋದು ಪಾರಾಗೋದು. ಎತ್ತಾಗಿ ಎದ್ದು ಹೋಗೋಕ್ಕೂ ಎದಕ್ಕೆ ಬರಾಕತ್ತೈತಿ ಹುಲಿ ಕಾಟಕ್ಕೆ. ಅಯ್ಯೋ ಇದು ಯಾರ ಮನೆಯ ಏನೇ ಕಟ್ಟಿದ್ದು, ಯಾರು ಬಂದೂ ಬರುವಲ್ರಲ್ಲ. ಎಲ್ಲರೂ ನಿಮ್ದು ವಿಚಾರ ಮಾಡತ್ತೀರಿ. ನನ್ನ ಗಂಡ ನನ್ನ ಮಗ ಅಯ್ಯೋ ದೇವ್ರೆ ಮದ್ವೆಗೆ ಹೋದಾರ ಏನು ಬಂದಾರ ಏನು ಅಲ್ಲೇ ಅದಾರ ಅದು ಗೊತ್ತಿಲ್ಲ ಬಿಡು ನನಗೆ. ಅವ್ರ ಕಾಂದಾನಿ ಮದ್ವೆಗೆ ಹೋಗಿದ್ರು. ಅಲ್ಲ ಈಗ ಮನ್ಯಾಗ ಏನು ಎತ್ತನ್ನೋದೇ ಇದಾಗ್ಬಿಟ್ಟೈತಿ. ಅಶ್ವಿನಿ ಅಂಗಡಿ ಕೆಲ್ಸಕ್ಕೆ ಹೋಗಿದ್ದೆ, ಅದು ಹಿಂಗಾಗ್ಬಿಡ್ತು. ಅಯ್ಯೋ ಉಳಿ ಬಸವಣ್ಣ, ಎಲ್ಲ ದಿಕ್ಕ ತಪ್ಪಿಸಿಯಲ್ಲಪ್ಪ. ಹೆಂಗಾರ ಮಾಡಿ ದಾರಿ ತೋರ್ಸಪ್ಪ ನನಗೆ. ಅಯ್ಯೋ ದೇವ್ರೇ. ತಪ್ಪಾಯ್ತು ಸರ್, ನನಗೂ ಗೊತ್ತಾಗ್ಲಿಲ್ಲ ಸರ್. ಏನ್ ಗೊತ್ತಾಗಿಲ್ಲ? ಹುಚ್ಚು ಸುಳೆ ಮಗನ, ಇಲ್ಲಿ ಕರ್ಕೊಂಬರ್ಬಾರ್ದು ಗೊತ್ತಿಲ್ದಾರನ ಅಂತೇಳಿ ಗೊತ್ತಾಯ್ತಾ ಇಲ್ಲ ನಿನ್ಗೆ? 3 ಎಕರೆ ಹೊಲ ಎದಕ್ ಮಾರಾಕತ್ತಾರ ಅವ್ರು ನಿಮ್ಮ ಇವ್ರು? ಇದನ್ನ ಎದಕ್ ಮಾರಾಕತ್ತಾರ? ಇಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಇರೋದಕ್ಕ ಮಾರ್ತಾ ಅದಾರ ಹುಲಿಗಳು ಕಾಟಕ್ಕೆ. ಅದನ್ನ ಇವ್ರಿಗೆ ತೋರಿಸಿ ಏನ್ ನೀನು? ಓಹೋ, ಎಷ್ಟಿರ್ಬೇಕು ನಿನಗೆ? ಸರ್ ತಪ್ಪತ್ ಸರ್, ಕಮಿಷನ್ ಆಸೆಗೆ. ಎಂತ ಮನುಷ್ಯನಪ್ಪ ನೀನು, ಕಮಿಷನ್ ಆಸೆಕ್ ಬಿದ್ದು ಒಂದು ಅನ್ಯಾಯವಾಗಿ ಇಷ್ಟು ಜೀವಗಳನ್ನ ತಗೊಂಡ್ಬಿಡ್ತಿದ್ದಲ್ಲ ನೀನು. ಅದು ಏನಾಗೈತೆ ಅನ್ನೋದು ಗೊತ್ತಿಲ್ಲ, ಎತ್ತದ್ ಗೊತ್ತಿಲ್ಲ, ಹುಡುಕಾಡ್ತದಾರ ಸಿಗುವಲ್ರು. ನೋಡು, ನಾ ಹೇಳ್ತಾ ಇದ್ದೇನೆ ಕೇಳ. ನನ್ನ ಕಡೆದವ್ರಿಗೆ ಒಬ್ರಿಗೆ ಏನಾರ ಆದ್ರೆ ನಿನ್ನ ಮಾತ್ರ ಜೀವದರ್ಸ್ಲೇನ ಆಗ್ಬಿಡೋದಿಲ್ಲ. ನಿನ್ನ ಸಾಯಿಸಿನೇ ನಾನು ಹೋಗ್ತೀನಿ. ಎಲ್ಲರ ನಾನು ಹೋಗ್ತೀನಿ ಜೈಲಿಗೆ. ಎಂತ ಯಾಕಂದ್ರೆ ನಮಗ್ ಮಾಡ್ದಂಗ ಅನ್ಯಾಯ ಇನ್ನೆಷ್ಟು ಜನಕ್ಕೆ ಮಾಡ್ತೀಯೋ ಗೊತ್ತಿಲ್ಲ ನೀನು. ಈಗ ನಮ್ಮ ಕಡೆದವ್ರ ಜೊತೆಗೆ ಹೋಗು. ಎಲ್ಲಿ ಯಾವ ದಾರಿಗೆ ಹೋದ್ರೆ ಏನು ಅನ್ನೋದು ನಿನ್ಗೆ ಗೊತ್ತಿರ್ತತಿ. 3 ಎಕರೆ ಎಲ್ಲಿವರೆಗೂ ಬರ್ತೈತಿ ಅದ್ರ ಪೂರ್ತಿ ಇದ್ರ ಚಿತ್ರ ಕಳಿಸು. ಆಮೇಲೆ ಇದು ದಾರಿ ಎಕಡೆ ಹೋದ್ರು ಏನು ಎತ್ತ ನೀನೇ ತೋರಿಸ್ಬೇಕು, ಅವರಲ್ಲ ನೀ ತೋರಿಸ್ಬೇಕು. ನಡಿ ಕರ್ಕೊಳ್ರಿ ಇವ್ನ ಕರ್ಕೊಂಡ ಪೂರ್ತಿ ಸರೌಂಡಿಂಗ್ ಎಲ್ಲೆಲ್ಲಿ ಏನೇನಂತ ಇವ್ನ ಕರ್ಕೊಂಡೇ ಹುಡುಕ್ರಿ. ಪಾಟೀಲ್ ಅವರೇ, ಬೇಜಾರು ಮಾಡ್ಕೋಬೇಡ್ರಿ, ಸಿಗ್ತಾರ, ಏನು ಹೆದರ್ಕೋಬೇಡ್ರಿ. ನನಗನ್ಸೋ ಮಟ್ಟಿಗೆ ಇಷ್ಟೊತ್ತವರೆಗೂ ಡ್ರೋನ್ ನಾವು ಎಲ್ಲ ಹಾರಿಸಿದ್ವಿ, ವಿಡಿಯೋದಲ್ಲಿ ಎಲ್ಲೂ ಯಾವುದೇ ರೀತಿ ಅನಾಹುತ ಆಗಿರುವಂಥ ಸಿಂಟಮ್ಸ್ ಏನೂ ಕಂಡಿಲ್ಲ. ತಲೆ ಕೆಡಿಸ್ಕೊಬೇಡ್ರಿ. ಅವ್ರು ಎಲ್ಲೋ ಒಂದು ಬತ್ತಲ್ಲಿ ಹೋಗಿ ಅಷ್ಟ್ರ ಜೊತೆಗೆ ಅದಾರ ಅನ್ನಿಸ್ತೈತಿ. ಎಲ್ಲೋ ಕುತ್ಕೊಂಡಾರ ಬಚ್ಚಿಟ್ಕೊಂಡು, ಅದು ಮಾತ್ರ ಗ್ಯಾರಂಟಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅವರು ಎಲ್ಲರ ಕುಂತಿದ್ದ ಜಾಗದಲ್ಲಿ ಸ್ವಲ್ಪ ಹೋಗಿ ಹಾಕೋಕ್ಕೆ ಕಡಿಪಟ್ನ ಅದು ಇಲ್ಲ. ಏನಾದರೂ ಒಂದು ಸಿಂಟಮ್ಸ್ ಏನು ಮಾಡೋದು? ವಿಡಿಯೋ ಚೆಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಡು ದೊಡ್ಡದಾಕೈತಿ, ಅದ್ರಾಗ ಬೇರೆ ಏನಾಕೈತಿ, ಮರಗಳು ದೊಡ್ಡವದವು, ನೆಲಕ್ಕೆ ಸೂರ್ಯನ ಕಿರಣನೇ ಬೀಳಲ್ಲ.
ಈ ಡ್ರೋನ್ ಹಾರಿಸೋವಾಗ ಕೆಲವೊಂದು ಟೈಮ್ ಅಲ್ಲೇ ಕೂತ್ಕೊಂಡಿದ್ರು ಅವ್ರು ನಮ್ಗೆ ಒಂದೊಂದ್ಸಲ ಸ್ವಲ್ಪ ಕಾಣಿಸೋದು ಕಷ್ಟ ಆಗ್ಬಿಡ್ತೈತಿ. ಏನು ತಲೆ ಕೆಡಿಸ್ಕೊಬೇಡ್ರಿ, ನಮ್ಮ ಕಡೆದವರೆಲ್ಲ ಹುಡುಕ್ತಾ ಇದಾರೆ, ಸಿಕ್ಕೇ ಸಿಗ್ತಾರೆ. ಅವ್ರು ಜಾಸ್ತಿ ದೂರ ಎಲ್ಲೂ ಹೋಗಿರಕ್ಕೆ ಸಾಧ್ಯ ಇಲ್ಲ, ಹೆದರ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಿನ್ನೆಯಿಂದನೂ ಹುಡುಕ್ತಾ ಇದೀವಿ. ಹಂಗೇನಾದರೂ ಯಾರ್ದಾದ್ರೂ ಜೀವಕ್ಕೆ ಏನಾದರೂ ತೊಂದರೆ ಆಗಿದೆ ಇಷ್ಟೊತ್ತಿಗೆ ತಪ್ಪು ತಿಳ್ಕೊಬೇಡ್ರಿ. ಸ್ಮೆಲ್ಲು ಅಥವಾ ರಕ್ತದ ಕಲೆಗಳು ಏನಾದರೂ ಒಂದು ಕಂಡೇ ಕಾಣ್ತಿತ್ತು, ಹೌದಾ? ಯಾವುದೂ ಆ ಥರ ಕಾಣಿಸ್ತಿಲ್ಲ. ಒಂದೆರಡು ಕಡೆ ಕ್ಯಾಮ್ರಾದಲ್ಲಿ ಹುಲಿಗಳು ಕುತ್ಕೊಂಡಿರೋದು ಕಂಡೈತಿ. ಅವ್ರ ಪಾಡಿಗೆ ಅವು ಕುಂತಾವ, ಅಲ್ಲಿ ಯಾರೂ ಇಲ್ಲ. ಇನ್ನೊಂದೆರಡು ಕಡೆ ಆನೆಗಳದಾವು, ಮತ್ತು ಕೆಲವೊಂದು ಕಡೆ ಜಿಂಕಿಗಳು, ಚಿರತೆ ಇವೆಲ್ಲ ಅದಾವು. ಆದರೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ಏನೂ ತೊಂದರೆ ಆಗಿದ್ದು ಯಾವುದು ಸಿಂಟಮ್ಸ್ ಇಲ್ಲ. ತಲೆ ಕೆಡಿಸ್ಕೊಬೇಡ್ರಿ, ಹುಡುಕ್ತಾ ಇದಾರೆ. ಸ್ವಲ್ಪ ಟೈಮ್ ಕೊಡ್ರಿ. ಏನಪ್ಪ ಅಲ್ಲಿ ಹೋಗ್ರಿ, ನೆರಳಿ ಕೂತ್ಕೊಳ್ರಿ. ಫಸ್ಟು ನಿಮ್ಮ ಆರೋಗ್ಯದ ಕಡೆ ಗಮನನೂ ಕೊಡ್ರಿ. ನೀವು ಮೊದಲು ನಿನ್ನೆಯಿಂದ ಏನೂ ತಿಂದಿಲ್ಲ, ನನಗೆ ಗೊತ್ತು. ನಮ್ಮ ಕಡೆದವ್ರೊಬ್ರು ಹೋಗಿ ನಿಮಗೆ ತಿನ್ನಕ್ಕೆ ತೊಗೊಂಡು ಬಂದಾರ. ನಾನೇ ಹೇಳಿದ್ದೆ, ಹೋಗ್ರಿ ಒಂದು ಸ್ವಲ್ಪ ತಿಂದು ಏನಾದರೂ ಗುಳಿಗೆ ತೊಗೊಳೋದಿದ್ರೆ ತೊಗೊಳ್ರಿ. ಹೌದಪ್ಪ ಸರ್, ನಮ್ಮ ಅಪ್ಪಾಜಿಯವರು ಹಾರ್ಟ್ ಪೇಷಂಟೇ, ಅವ್ರಿಗೂ ಇದೆಲ್ಲ ತಡ್ಕೊಳಕ್ಕಾಗಲ್ಲ ಸರ್. ಒಳ್ಳೆ ನಿಮ್ಮಿಂದ ತುಂಬ ಉಪಕಾರ ಸರ್. ಇಟ್ಸ್ ಮೈ ಡ್ಯೂಟಿ. ಓಕೆ, ತಿನ್ನೋಗ್ರಿ. ಸರ್, ನಿಮ್ಮನ್ನ ನಂಬ್ಕೊಂಡೇನೆ. ಡೋಂಟ್ ವರಿ. ಇನ್ನೊಂದಿಬ್ಬರನ್ನ ಜಾಸ್ತಿ ಕರ್ಕೊಡ್ರಪ್ಪ, ಹುಡ್ಕಕ್ಕೆ ಶುರು ಮಾಡ್ರಿ. ಬೇಗ ಹೋಗ್ರಿ. ಸ್ವಲ್ಪ ಎಲ್ಲರೂ ಒಂದೇ ಕಡೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಜನ ಆ ಕಡೆ, ಒಂದು ಸ್ವಲ್ಪ ಜನ ಈ ಕಡೆ, ಹಿಂಗೆಲ್ಲ ಹೋಗಿ ಹುಡುಕ್ರಿ. ಶಾಂತವ, ತಲೆ ಎಂತ ಕಡೆ ಆಕತ್ತೈತಿ? ಒಂದು ನೀರು ತೆಲ್ ನೋಡ, ಭಾಳ ಕಡೆ ಆಕತ್ತೈತಿ. ಅಲ್ಲ, ಊರಿಗೆ ಒಂದು ಹತ್ತೈತಿ, ಇದಕ್ಕೊಂದು ಹತ್ತೈತಾಗ. ಹೊಟ್ಟೆ ಸಾವಾಗೈತಿ, ತೆಲ್ ನೋಡ್ಬೇಕಂತ. ಅಯ್ಯೋ ಅತ್ತಿಯರ, ನನ್ನ ಕಣ್ಣು ಮಂಜ್ ಕಾಣ್ತಾವ. ಚಸ್ಮಾ ಬಂದತ್ ನನಗೆ. ಚಸ್ಮಾನು ಹೇಳ್ಬಿಟ್ಟು ಬಂದ ನಮ್ಮ ಮನ್ಯಾಗ, ನನಗಾಗಲ್ಲ. ಹೌದಾ ಚಮೇಲೆ, ಒಂದು ನೀರು ತೆಲ್ ನೋಡ್ಲಿ. ತೆಲ ಏನು ಭಾಳ ಆದಂಗಾಗ್ಯಾವ, ಯಾಕೆ ಏನು? ಒಂದೀಟ್ ನೋಡು, ತಲೆ ಕಡೆ ಆಕತ್ಬಿಟ್ಟತಿ. ಏನ ಇಲ್ಲಿ ಹುಲಿ ನೋಡದ, ನಿನ್ ತಲೆ ನೋಡದ? ಯಾಕೆ ತಲೆ ಹಿಡಿಸ್ಯವ ತಾಯಿ? ಆಗಲ್ಲ ನಂಗೆ ತೆಲ್ ನೋಡಕ. ತಗ ನನಗೆ ನಂದೊಂದು ಸಾಕಾಗೈತೆ ನನಗೆ. ತಗ ಯಾರ ಏನೋ ಶಬ್ದ ಆಗತ್ತಿಲ್ಲ, ಹೆಜ್ಜೆ ಇಟ್ಟಂಗ ಯಾರ ಬರ್ಗಿರಾಕತ್ತಾರ. ಹೌದಾ ಶಾಂತಕ್ಕ, ಹುಲಿ ಗಿಲಿ ಏನಾರ ಬರ್ಗಿರಾಕತ್ತಲ್ಲ? ಅಲ್ಲ ಗಿರ್ಜಿ, ಹುಲಿ ಬರೋದಾಗಿತ್ತದ ಚಸಪಸ ಅಂತ ಸೌಂಡ್ ಹಾಕಿದ್ದಿಲ್ಲನ, ಒದರ್ಕೊಂತ ಬರ್ತಿದ್ದಿಲ್ಲನ? ಇದೇನೋ ಬರೀ ಕಾಲ್ ನಡಿಗೆ ಸೌಂಡ್ ಕೇಳ್ದಂಗ ಆದತಿ. ಯಾರ ಬರಾತಿರ್ಬೇಕ ಗಿರ್ಜಿ? ಶಾಂತಕ್ಕ, ಮನುಷ್ಯನ ಶಾಂತಕ್ಕ. ಯಾರು ನೀವೆಲ್ಲ ಇಲ್ಲೇ ಕುಂತೀರಿ? ಅಯ್ಯೋ, ನಮ್ಮ ಪಾಲಿನ ಭಗವಂತ ಬಂದಲ್ಲಪ್ಪ ದೇವ್ರೆ. ಇವು ಅಣ್ಣ ನಾವು ತಪ್ಪಿಸ್ಕೊಂಡೇವಣ, ಇಲ್ಲೇ ತಪ್ಪಿಸ್ಕೊಂಡೇವಿ. ಹುಲಿ ಬೆನ್ನತ್ತಿತ್ತಂತೆ ಓಡಿ ಬರಕ್ ಹೋಗಿ ಇಲ್ಲೆಲ್ಲೋ ಬಂದು ಇಲ್ಲಿ ಕುಂತೇವಣ. ಅಣ್ಣಾರ, ನೀವು ಬಂದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮನ್ನ ಇಲ್ಲಿಂದ ಪಾರ್ ಮಾಡ್ರಿ ಅಣ್ಣಾರ. ಇಲ್ಲಿಂದ ಒಂಚೂರು ನಮಗೆ ಯಾವ್ದಾರ ಒಂದು ಹಾದಿ ತೋರಿಸ್ರಿ. ಅಲ್ಲಿಂದ ಹಳ್ಳಿಯಿಂದ ಬೇಕಾದ್ರೆ ನಾವು ಬಸ್ ಹತ್ತಿ ಹೋಕ್ಕೇವಿ. ಅಣ್ಣಾರ ನೀವು ಬಂದಿದ್ದಿಲ್ಲ ನೋಡ್ರಲ್ಲೇ, ನಾನು ಉಳಿ ಬಸವಣ್ಣನೇ ಬಂದಂಗಾತ. ನಿನ್ನ ಕಣ್ಣಿಗೆ ನಾನು ಹಂಗೆ ಅನ್ಸಿದ್ನ? ಉಳುವಿ ಬಸವಣ್ಣ. ಹೆದರ್ಬೇಡಿ, ಏನೂ ಆಗಲ್ಲ. ಯಾಕೆ ತಲೆ ಕೆಡಿಸ್ಕೊಂತೀರಿ? ನಾನು ಅದೇನಲ್ಲ, ಬರ್ರಿ ನನ್ನ ಹಿಂದೆ ಬರ್ರಿ, ನಿಮ್ಗೆ ಊರಿನ ದಾರಿ ತೋರಿಸ್ತೇನೆ. ಇದ್ಯಾವ ಗಣಮಗ ಬಂದತ್ತಲ್ಲ? ಅಣ್ಣಾರ ಉಳಿ ಬಸವಣ್ಣ ಬಂದಂಗೆ ಬಂದ್ರಿಪ್ಪ. ಅಯ್ಯೋ, ನಾವಿಲ್ಲಿ ತಪ್ಪಿಸ್ಕೊಂಡು ಏನು ಮಾಡಬೇಕು ಅನ್ನೋದು ತಿಳಿಲಾರ್ದಂಗೆ ಆಗಿತ್ತು. ಅಯ್ಯೋ ದೇವ್ರೇ, ನಿಮ್ಮನ್ನು ಕಳ್ಸ್ಯಾನ. ಬರ್ರಿ ಅಣ್ಣಾರ, ಬರ್ರಿ ದಾರಿ ತೋರಿಸ್ ಬರ್ರಿ ನನಗೆ. ಅಯ್ಯೋಯಪ್ಪ, ನಾವಂತರೂ ಇಲ್ಲೇ ಸಾಯ್ತೇವನ ಅಂತೇಳಿ ಕೆಟ್ಟ ಹೆದರಾಕತ್ತಿದ್ವಿ. ಅಯ್ಯೋ, ಹೊಟ್ಟೊಂದು ಜಗ್ಗ ಹಸ್ತೈತಪ್ಪ, ತಿನ್ನಕ್ಕೆ ಏನಾರ ಸಿಕ್ತತೆ. ಅಲ್ಲೇ ಉಳಿ ಬಸವಣ್ಣನ ಗುಡಿಯಾಗ ಪ್ರಸಾದ ತಿನ್ನಂದ್ರೆ ಸೊಕ್ಕ ಮಾಡಿ ಒಂದೆರಡು ತುತ್ತನ್ನ ಉಂಡ್ಬಿಟ್ಟೆ. ಹೊಟ್ಟೆ ಹಸ್ತು ಸಾಯಾಕತ್ತೇನಿ. ಮೊದಲೇ ಒಂಥರ ತಲೆ ಚಕ್ರ ಬಂದಂಗೆ ಆಗತ್ತತಿ. ಒಂದಿಟ್ಟು ತಿನ್ನಕ್ಕೆ ಏನಾರ ಸಿಕ್ತತೇನಪ್ಪ? ಎಲ್ಲಿಂದ ಮೊದಲು ನಮ್ಗೊಂದು ದಾರಿ ತೋರ್ಸಪ್ಪ, ಮತ್ತು ಹೋಗೋದಾರಾಗ ಏನಾರ ಹೆಚ್ಚು ಕಮ್ಮಿ ಆದಿತ್ತು. ಏನೂ ಆಗಲ್ಲ, ಬರ್ರಿ. ನಿಮ್ಮವ್ರು ಇರೋ ಕಡೆ ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮರ ಅಣ್ಣಾರ, ನಾವು ಯಾಕಡಿಂದ ಓಡಿ ಬಂದ್ವಿ, ಯಾಕಡೆ ಹೋಗ್ಬೇಕು ಒಂದು ಗೊತ್ತಿಲ್ಲ. ಈಗ ನೀವೇ ಪೂರ ದಾರಿ ತೋರಿಸ್ಬೇಕು. ಬರ್ರಿ ಅಣ್ಣಾರ. ನನ್ನ ಗಂಡ ನನ್ನ ಮಗನೂ ಕಂಗೆಟ್ಟು ಹುಡ್ಕಾಡಕತ್ತಾವು. ಅವ್ರೆಲ್ಲದಾರು ಏನು? ಅಣ್ಣಾರ ಬರ್ರಿ. ಇದೇನು ನಿಮ್ಮ ಮನೆ ಏನ್ರಿ? ಇದಷ್ಟೇ ಅಲ್ಲಮ್ಮ, ಇಡೀ ಕಾಡೇ ನನ್ನ ಮನೆ. ಹೌದಾ ಅಣ್ಣಾರ? ಇದು ಆಗ್ಲಿ ಬರ್ರಿ. ಇದಾಗಲ್ಲ, ನಾವು ಬಂದಿದ್ದಾರೆ. ಇದು ಇಲ್ಲೇ ನೀ ಅತ್ತಾಗ ನಾವು ಇತ್ತಾಗ ಆಗಿದ್ದು. ಅಣ್ಣಾರ, ನಿಮ್ಗೆ ಹೆಂಡತಿ ಮಕ್ಕಳು ಅಲ್ಲ, ನೀವು ಒಬ್ಬರೇ ಇಷ್ಟು ದೂರ ಬಂದಿರಲ್ಲ ಈ ಕಾಡ್ನಾಗ. ನಿಮ್ಮ ಹುಲಿ ಚಿರ್ತಿ ಅಂತೇಳಿ ಯಾವ್ದು ಹೆದರಿಕಿಲ್ಲನ್ರಿ ಅಣ್ಣಾರ? ಇಲ್ಲಮ್ಮ, ನನಗೆ ಯಾವ ಹೆಂಡತಿ ಮಕ್ಕಳು ಇಲ್ಲ. ಯಾವ ಹುಲಿ ಸಿಂಹ ಚಿರತೆ ಇವುಗಳು ನನಗೇನು ಮಾಡಂಗಿಲ್ಲ. ಓ, ಅದು ಆಫ್ರಿಕಾದಲ್ಲಿ ಸೀಲಾ ಆಕಿದ್ಲಲ್ಲ, ಅದೊಂದು ಪಿಕ್ಚರ್ ಐತಲ್ಲ, ಹುಲಿ ಸಿಂಹ ಜೊತೆಗೆ ಬೆಳಿತಾಳ. ಆಕಿ ಹಂಗೆ ಹುಲಿ ಸಿಂಹ ಜೊತೆಗೆ ಇದ್ದು ಆಕಿಗೆ ಅವು ಏನು ಮಾಡಂಗೇ ಇಲ್ಲ. ಅದೇ ಈ ಮೋಗ್ಲಿ ಇದ್ದಂಗೆ ನೀವು ಅಲ್ಲ ಅಣ್ಣಾರ? ಸುಮ್ಮನಿರಲೇ ಗಿರ್ಜಿ, ಕರ್ಕೊಂಡು ಹೋಗಕ್ ಬಂದಾರ ಅಣ್ಣಾರು. ಮೋಗ್ಲಿ ಮುಗಿಲಿ ಸೊಂಡಿಲಿ ಅಂತ ಅಂದ್ ಅವ್ರಿಗೆ ಸಿಟ್ಟು ಬರಿಸಿ ಇಲ್ಲ ಅರ್ಧ ದಾರ ಬಿಟ್ಟು ಹೋಗಿದಾರ. ಸುಮ್ಮನಿರಲೇ. ಇಲ್ಲಮ್ಮ, ಏನು ತಲೆ ಕೆಡಿಸ್ಕೊಬೇಡ್ರಿ. ನನ್ನ ನಂಬ್ಕೊಂಡು ಬರೋರ್ನ ಅರ್ಧ ದಾರಿಗೆ ಕೈ ಬಿಡಂಗಲ್ಲ ನಾನು. ತಿನ್ನಕ್ಕೆ ಏನಾರ ಫಸ್ಟ್ ಎಲ್ಲಾರ ಒಂಚೂರು ಸಿಗ್ತತ ನೋಡಪ್ಪ. ತಿನ್ನೋದು ಕಣ್ಣು ಮುಂದಿದ್ದಾಗ ಯಾವುದು ನೆನಪಾಗಲ್ಲ.
ಅದಿಲ್ಲದೆ ಇದ್ದಾಗೆ ಯಾವುದೇ ವಸ್ತು ಆಗಿರಲಿ, ಯಾವುದೇ ಮನುಷ್ಯರಾಗಿರಲಿ ಅಥವಾ ಏನೇ ಆಗಿರಲಿ, ಕಣ್ಣು ಮುಂದಿದ್ದಾಗ ಅದ್ರ ಬೆಲೆ ಗೊತ್ತಾಗಂಗಿಲ್ಲ, ಇಲ್ಲದೆ ಇದ್ದಾಗ ಬೆಲೆ ಗೊತ್ತಾಗೋದು. ಅಯ್ಯಪ್ಪ ದೇವ್ರೆ, ನನಗಂತರೂ ಎಲ್ಲಿ ಇಲ್ಲೇ ಅಡವ್ಯಾಗ ಪ್ರಾಣ ಬಿಡ್ತಾನೆ ನನಗಾಗಿತ್ತಯ್ಯಪ್ಪ. ಇಂಥ ಪುಣ್ಯಕ್ಷೇತ್ರದೊಳಗೆ ಜೀವ ಬಿಡ್ತೀರಿ ಅಂದರೆ ನೀವೇ ಪುಣ್ಯವಂತರು. ದೇವ್ರೆ, ಅವ್ವ ಅಂತೂ ಬಂದ್ವಿವಪ್ಪ ಬಂದ್ವಿ. ಈ ಗಾಡಿ ಅಲ್ಲಿಂದ ತೋಡಲೆ. ಅರವಿಂದ, ಅರವಿಂದ, ಅವ್ವ, ಅಪ್ಪ ಅವ್ವ, ಅಪ್ಪ ಅವು ಬಂದ್ಲಪ್ಪ. ಹಿಂಗೇನಾಗಿಲ್ಲನಪ್ಪ. ಅಯ್ಯೋ ದೇವ್ರೆ, ನನಗಂತರೂ ಎಲ್ಲಿ ಹುಲಿ ಕೈಯಾಗ ನೀನು ನಿಮ್ಮಪ್ಪ ಸಿಕ್ಕೊಂಡ್ರು ಏನು ಎತ್ತು ಅದೇ ಚಿಂತೆ ಆಗ್ಬಿಟ್ಟಿತ್ತು. ಪಾರ್ವತಿ, ನಿಂಗೇನಾಗಿಲ್ಲ ಅಕ್ಕ? ನಿಮ್ಗೆ ಯಾರಿಗೂ ಏನಾಗಿಲ್ಲಲ್ಲ? ಅಯ್ಯೋ ದೇವ್ರೆ, ನನಗೆ ಜೀವದಾಗ ಜೀವಿದ್ದಿದ್ದಿಲ್ಲ, ಏನು ಮಾಡ್ಬೇಕು ಏನು ಎತ್ತ ಅನ್ನೋದು. ಅಯ್ಯೋ ದೇವ್ರೆ, ಒಟ್ನಾಗ ಆ ದೇವ್ರು ಒಳ್ಳೆ ದಾರಿ ಮಾಡಿ ಅಂತ ತೋರಿಸ್ಕೊಟ್ಟ. ಈ ಪೊಲೀಸರು ಅಂತೂ ಪಾಪಿ ಎಲ್ಲಿ ಬೇಕಲ್ಲ ಹುಡುಕಾಡಕತ್ತಾರೆ, ಎಲ್ಲೆಲ್ಲೂ ನಿಮ್ ಸುಳ್ಳು ಸಿಗೋಲ್ದಾಗಿತ್ತು. ಹೆಂಗ್ ಬಂದ್ರವಾ? ಅಯ್ಯೋ ಎಲ್ಲಿಂದ ಬರೋದೆ ಪಾರ್ವಿಂದ, ಇನ್ನೂ ಅಲ್ಲೇ ಕುಂತಿದ್ವಿ ಗೂಗಿ ಗತೆ ಮಾರಿ ಮಾಡ್ಕೊಂಡು ಗೊತ್ತನ. ಇವ್ರ ಅಣ್ಣಾರು ದಾರಿ ತೋರಿಸ್ಲಿಲ್ಲ ಅಂದ್ರೆ ಬರತ್ತಿದ್ದಿಲ್ಲ ಅವ. ಅಣ್ಣಾರು ಈಗ ನಮ್ಮ ಜೊತೆ ಬಂದಲ್ಲಿ ಮನುಷ್ಯ. ಅಯ್ಯೋ ಈಗ ನಮ್ಮ ಜೊತೆಗೆ ಬಂದ್ರಲ್ಲ ಒಬ್ರು ಯಾರ? ಏನಪ್ಪ ಇದು? ಅಲ್ಲ, ನಮ್ಮ ಜೊತೆ ಬಂದಾರ. ಅಪ್ಪ ಪಾಟೀಲ, ನಾ ಇಲ್ಲೇ ಸಾಯ್ತೇನಂತ ಮಾಡಿದ್ನೆ ಅಪ್ಪ. ಅಯ್ಯೋ ಪುಣ್ಯಾತ್ಮ ಕರ್ಕೊಂಬಂದು ನಾನು ಬಿಟ್ನಯ್ಯಪ್ಪ ಇಲ್ಲಿ ಮಾಟ. ಎಲ್ಲೋದ್ನೇವ ಆಗಣಮಗ ಪಾಪ. ಅಲ್ಲ, ನಮ್ಮ ಜೊತೆಗೆ ಬರಲಿಲ್ಲ. ಅಯ್ಯೋ ದೇವ್ರೆ, ಈ ಕಾಡ್ನಾಗ ಯಾವ್ದ ಒಂದು ದೇವ್ ಸೇರ್ಕೊಡತ್ತವ ಯವ್ವ. ದೆವ್ವಾನ ಅದು. ಏನ್ರಿ ಕಮಲಕ್ಕಾರ, ನೀವು ನಿಮ್ಮ ತಲೆ ಕರೆಕ್ಟ್ ಆಗಿರೋ ಯೋಚನೆನ ಬಂದತ್ ಬಿಡು. ಅಯ್ಯೋ 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 ದೇವ್ರೆ, ದೆವ್ವ ಆಗಿದ್ರ ದಾರಿ ತಪ್ಪಿಸ್ತಿದ್ದಿಲ್ಲನ್ರಿ ಕಮಲಕ್ಕಾರ. ಅಯ್ಯ ಹಂಗ ಅನ್ಬಾರ್ದು ನೀನ. ಅದ್ ನನಗ ಅನಿಸ್ತತಿ ಆ ಮನುಷ್ಯ ಹುಲಿ ಕೈಯಾಗ ಸಿಕ್ಕೊಂಡ ಸತ್ತಿರ್ಬೋದು. ನಾ ಸತ್ತಂಗ ಯಾರು ಸಾಯದ್ ಬೇಡ ಅಂತೇಳಿ ಪಾಪ ಬಂದ್ ನಮ್ಗೆ ದಾರಿ ತೋರಿಸಿದ್ರ. ನಿಮ್ಮ ತಲೆ ಒಯ್ದು ಮಣಿಪಾಲ್ ಮ್ಯೂಸಿಯಂನಾಗ ಇಡ್ಬೇಕು. ಉಳಿ ಬಸವಣ್ಣವ ಮತ್ತಾರು ಅಲ್ಲ, ಉಳಿ ಬಸವಣ್ಣನೇ ಬಂದಿದ್ದು ನಮಗೆ ದಾರಿ ತೋರ್ಸಾಕ. ನನಗೆ ಮಾತ್ರ 100ಕ್ಕೆ 100 ಸತ್ಯ ಐತಿ. ಉಳಿ ಬಸವಣ್ಣನೇ ನಮ್ಮನ್ನ ಅಷ್ಟು ಚಂದ, ಯಾವ ಮನುಷ್ಯ ಆದ್ರೂ ನಾವು ಹೆಂಗ್ ಹೋಗ್ಯಾವ ಹೆಂಗ್ ಬಂದೇವಿ ಈ ಜಾಗಕ್ಕೆ ನಮ್ಮನ್ನ ತಂದು ಬಿಡ್ಬೇಕು ಅಂತ ಯಾರಿಗೆ ಗೊತ್ತಾಕಿದ್ದಿಲ್ಲ. ನಮ್ಮಪ್ಪ ಉಳಿ ಬಸವಣ್ಣ ಅಷ್ಟೆಲ್ಲ ಬೇಡ್ಕೊಂಡ್ವಿ ಅಂತೇಳಿ ನಮ್ಮ ಬಸವಣ್ಣನ ಬಂದ ನಮಗೆ ದಾರಿ ತೋರಿಸಿ ಇಲ್ಲಿಂದ ನಮ್ಮನ್ನ ಬಿಟ್ಟು ಹೋಗ್ಯಾನ. ಇಷ್ಟೇ, ಮತ್ತೇನು ಆಗಿಲ್ಲ ಇಲ್ಲಿ. ಒಟ್ನಾಗ ನೀವೆಲ್ಲರೂ ಆರಾಮಾಗಿ ಬಂದ್ರಲ್ಲ. ನಿಮ್ಮ ಯಜಮಾನ್ರು ನಿಮ್ಮ ಮಗ ಎಷ್ಟು ಕಂಗಾಲಾಗಿದ್ರು. ನಾವು ನಮ್ಮ ಇಡೀ ಬೆಟಾಲಿಯನ್ ಪೂರ್ತಿ ಕಾಡೆಲ್ಲ ಹುಡುಕ್ತಾ ಐತಿ. ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ ರಿಟರ್ನ್ ಬರಾಕ. ಒಟ್ನಾಗ ನಿಮ್ಗೆ ಯಾರಿಗೂ ಏನೂ ಆಗ್ಲಾರ್ದ ಬಂದಿದ್ದೆ ಒಂದು ಖುಷಿ. ಇನ್ನೊಂದ್ಸಲ ಈ ರೀತಿ ಬಂದು ಸಿಕ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಡು ರೋಡ್ನಾಗ ಹೋಗೋ ಹೊತ್ನಾಗ ಎಲ್ಲಿ ಬೇಕಲ್ಲೇ ನಿಂದ್ರಿಸಿ ಸೆಲ್ಫಿ ತಕ್ಕೊಂತ ಫೋಟೋ ತಕ್ಕೊಂತ ವನ್ಯಜೀವಿಗಳಿಗೂ ತೊಂದರೆ, ನಿಮಗೂ ತೊಂದರೆ, ನಮಗೂ ತೊಂದರೆ. ಆದಷ್ಟು ಯಾರಿಗೂ ತೊಂದರೆ ಆಗ್ದಂಗೆ ಸೇಫಾಗಿ ಹೋಗಿ ಸೇಫಾಗಿ ಬರೋದು ಒಳ್ಳೇದು. ಅದಕ್ಕೆ ನಾನು ಹೇಳ್ತೇನಲ್ಲ, ಈ ಥರದಲ್ಲೆಲ್ಲ ಅದು ತೊಗೊಳ್ಳಿ, ರೆಸಾರ್ಟ್ ಮಾಡಿ, ನಾನು ನಿಮಗೆ ಬೇಡ ಅನ್ನಂಗಿಲ್ಲ. ಅದಕ್ಕೆ ಫಸ್ಟು ನೋಡ್ಕೊರಿ ಯಾವ ಜಾಗ ಚಲೋ ಅಂತೇಳಿ. ಸುಮ್ಮನೆ ಹಿಂಗೆ ಏಕಾಏಕಿ ಯಾರು ಕರೆದ್ರು ಅಂತ ಬಂದ್ಬಿಡ್ಬೇಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿನ್ನೆಯಿಂದ ಬಹಳ ಸಪೋರ್ಟ್ ಮಾಡಿರಿ. ಉಳಿ ಬಸವಣ್ಣ ನಮಗೆ ದಾರಿ ತೋರ್ಸಾನ. ನಡ್ರಿ ಬಸವಣ್ಣ ಹೋಗಿ ನಮಸ್ಕಾರ ಮಾಡ್ಕೊಂಡು ನಾವು ಮನೆಗೆ ಹೋಗೋಣ. ಹೌದಪ್ಪ. ನಾನು ಪ್ರಸಾದಕ್ಕೆ ಸೊಕ್ಕು ಭಾಳ ಮಾಡಿಬಿಟ್ಟೆ. ಪ್ರಸಾದಕ್ಕೆ ಸೊಕ್ಕು ಮಾಡಿ ದೊಡ್ಡ ತಪ್ಪು ಮಾಡಿದೆ. ಇವತ್ತು ಉಳಿ ಬಸವಣ್ಣಗೆ ನಮಸ್ಕಾರ ಮಾಡಿ ಉಳಿ ಬಸವಣ್ಣನ ಗುಡಿಯಾಗ ನಾನು ಪ್ರಸಾದ ಹೊಟ್ಟೆ ತುಂಬ ತಿಂತೇನಪ್ಪ. ಇನ್ನೊಂದ್ಸಲ ಯಾವ ದೇವ್ರ ಗುಡಿ ಪ್ರಸಾದಕ್ಕೂ ನಾನು ಅಲ್ಗಳೆಯಂಗಿಲ್ಲ. ನಡ್ರಿ. ಅಡಿಕೇಶ್ವರ ಶ್ರೀ ಉಳವಿ ಚನ್ನಬಸವೇಶ್ವರ ಬಹುಪರ